ಬೆಲೆ ಏರಿಕೆ ವಿರುದ್ಧ ಬಿಜೆಪಿ ಜನಾಕ್ರೋಶ ಯಾತ್ರೆ. ಸಿಎಂ ತವರು ಜಿಲ್ಲೆ ಮೈಸೂರಿನಲ್ಲಿ ಬಿಜೆಪಿಯ ರಣಕಹಳೆ. ಕೆಲವೇ ಕ್ಷಣಗಳಲ್ಲಿ ಜನಾಕ್ರೋಶ ಯಾತ್ರೆಗೆ ಚಾಲನೆ. ಲಷ್ಕರ್ ಮೊಹಲ್ಲಾದ ಅಂಚೆ ಕಚೇರಿ ಬಳಿ ಜಮಾವಣೆ. ಯಾತ್ರೆಗೂ ಮುನ್ನ ನಾಯಕರಿಂದ ಚಾಮುಂಡಿ ಬೆಟ್ಟದಲ್ಲಿ ಪೂಜೆ. ಯಾತ್ರೆಗೆ ಚಾಲನೆ ನೀಡಲಿರುವಂತಹ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಲಷ್ಕರ್ ಮೊಹಲ್ಲಾದ ಅಂಚೆ ಕಚೇರಿ ಬಳಿ ಜಮಾವಣೆ. ಯಾತ್ರೆಗೂ ಮುನ್ನ ನಾಯಕರಿಂದ ಚಾಮುಂಡಿ ಬೆಟ್ಟದಲ್ಲಿ ಪೂಜೆ. ಯಾತ್ರೆಗೆ ಚಾಲನೆ ನೀಡಲಿರುವಂತಹ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಇದು ಸದ್ಯಕ್ಕೆ ಬೆಲೆ ಏರಿಕೆ ವಿರುದ್ಧ ಬಿಜೆಪಿ ಜನಾಕ್ರೋಶ ಯಾತ್ರೆ. ಸಿಎಂ ತವರು ಜಿಲ್ಲೆ ಮೈಸೂರಿನಲ್ಲಿ ಬಿಜೆಪಿ ರಣಕಹಳೆ. ಕೆಲವೇ ಕ್ಷಣಗಳಲ್ಲಿ ಜನಾಕ್ರೋಶ ಯಾತ್ರೆಗೆ ಚಾಲನೆ ನೀಡಲಾಗುತ್ತೆ. ಲಷ್ಕರ್ ಮೊಹಲ್ಲಾದ ಅಂಚೆ ಕಚೇರಿ ಬಳಿ ಜಮಾವಣೆ. ಯಾತ್ರೆಗೂ ಮುನ್ನ ನಾಯಕರಿಂದ ಚಾಮುಂಡಿ ಬೆಟ್ಟದಲ್ಲಿ ಪೂಜೆಯನ್ನ ಸಲ್ಲಿಸಲಾಯಿತು. ಯಾತ್ರೆಗೆ ಚಾಲನೆ ಕೊಡಲಿದ್ದಾರೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಒಂದ್ ಕಡೆ ಈಗ ಕೇಂದ್ರದಿಂದಲೂ ಕೂಡ ಬೆಲೆ ಏರಿಕೆ ಆಗ್ತದೆ. ಈಗ ಬಿಜೆಪಿ ರಾಜ್ಯ ನಾಯಕರು ಏನ್ ಮಾಡ್ತಾರೆ ಅನ್ನೋದು ಗಮನಿಸಬೇಕಾಗುತ್ತೆ. ಏನ್ ಮಾಡ್ತಾರೆ ನೋಡಿ. ಬೆಲೆ ಏರಿಕೆ ವಿರುದ್ಧ ಬಿಜೆಪಿ ಜನಾಕ್ರೋಶ ಯಾತ್ರೆ. ಸಿಎಂ ತವರು ಜಿಲ್ಲೆ ಮೈಸೂರಿನಲ್ಲಿ ಬಿಜೆಪಿ ರಣಕಹಳೆ ಶುರುವಾಗಿದೆ. ಸಿಎಂ ಅವರ ತವರು ಜಿಲ್ಲೆಯಿಂದಲೇ ಅಂದ್ರೆ ರಾಜ್ಯ ಸರ್ಕಾರದಿಂದ ಒಂದು ಕಡೆ ಹಾಲಿನ ದರ ಏರಿಕೆ ಸಂಬಂಧಪಟ್ಟ ಹಾಗೆ ಮೆಟ್ರೋ ದರ ಏರಿಕೆ, ಹಾಗೆಯೇ ಬಸ್ ಫೇರ್ನಲ್ಲೂ ಕೂಡ ಏರಿಕೆ ಆಯಿತು. ಹೀಗೆ ಒಂದಾದ ಮೇಲೆ ಒಂದು ದರ ಏರಿಕೆ ಆಗಿರುವಂತಹ ಕಾರಣ ಈಗ ಆಕ್ರೋಶ ವ್ಯಕ್ತವಾಗ್ತದೆ. ಮೇ 4ರವರೆಗೆ ಜನಾಕ್ರೋಶ ರ್ಯಾಲಿಯನ್ನು ಇಡೀ ರಾಜ್ಯಾದ್ಯಂತ ಸಂಘಟಿಸಲಿಕ್ಕೆ ನಮ್ಮ ರಾಜ್ಯ ಅಧ್ಯಕ್ಷರ ನೇತೃತ್ವದಲ್ಲಿ ಮತ್ತು ನಮ್ಮ ರಾಜ್ಯದ ವಿರೋಧ ಪಕ್ಷದ ನಾಯಕರಾದಂಥ ಆರ್ ಅಶೋಕ್ ಅವರು, ಚಲವಾದಿ ನಾರಾಯಣಸ್ವಾಮಿ ಅವರು, ಇವರೆಲ್ಲರ ನೇತೃತ್ವದಲ್ಲಿ ಈ ಒಂದು ಬೆಲೆ ಏರಿಕೆ ವಿರೋಧಿ ಹೋರಾಟವನ್ನು ನಾವು ಕೈಗೊಂಡಿದ್ದೇವೆ. ಅತ್ಯಂತ ತುಷ್ಟೀಕರಣದ ಪರಮಾವಧಿಯನ್ನು ತಲುಪಿರುವಂಥ ಈ ಸರ್ಕಾರದ ಜನ ವಿರೋಧಿ ನೀತಿಯನ್ನು ಖಂಡಿಸಿ ಇಡೀ ರಾಜ್ಯಾದ್ಯಂತ ನಮ್ಮ ರಾಜ್ಯ ಅಧ್ಯಕ್ಷರು ಮತ್ತು ಇಬ್ಬರು ವಿರೋಧ ಪಕ್ಷದ ನಾಯಕರ ನೇತೃತ್ವದಲ್ಲಿ ಈ ಹೋರಾಟವನ್ನು ನಾವು ತೀವ್ರಗೊಳಿಸ್ತೇವೆ. ಮತ್ತು ಇದರ ಜೊತೆಗೆ ಈ ಧರ್ಮಾಧಾರಿತ ಏನೋ 4% ಮೀಸಲಾತಿ ಕೊಟ್ಟಿದ್ದಾರೆ, ಇದರ ಬಗ್ಗೆ ಕಾನೂನು ತಜ್ಞರ ಜೊತೆಗೂ ನಾವು ಚರ್ಚಿಸ್ತಾ ಇದ್ದೇವೆ ಮತ್ತು ಇದನ್ನು ಕೋರ್ಟ್ನಲ್ಲಿ ಕ್ವಶನ್ ಮಾಡಿ, ಯಾಕಂದರೆ ಈ ಹಿಂದೆ ಧರ್ಮಾಧಾರಿತ ಮೀಸಲಾತಿ ಕೊಟ್ಟಿದ್ದನ್ನು ಸುಪ್ರೀಂ ಕೋರ್ಟು ಸ್ಪಷ್ಟವಾಗಿ ಇದನ್ನು ನಿರಾಕರಿಸಿದೆ. ಎಲ್ಲ ಹಿನ್ನೆಲೆಯಲ್ಲಿ ಹೋರಾಟವನ್ನು ಚಾಮುಂಡಿಯ ಆಶೀರ್ವಾದವನ್ನು ಪಡೆದು, ದೇವಿ ಚಾಮುಂಡಿಯ ಆಶೀರ್ವಾದವನ್ನು ಪಡೆದು ಅನೇಕರು ಹಿರಿಯರು ಬಂದಿದ್ದಾರೆ. ಸನ್ಮಾನ್ಯ ಸದಾನಂದ ಗೌಡರು, ರಾಮುಲು ಅವರು, ನಿರಾಣಿಯವರು, ಅನೇಕ ಎಂಪಿಗಳು, ಕಾರಜೋಳರು ಎಲ್ಲರೂ ಬಂದಿದ್ದಾರೆ. ಇವತ್ತು ಮೈಸೂರಿನಿಂದ ನಾವು ಶುರು ಮಾಡ್ತೀವಿ ಮತ್ತು ಈ ಸರ್ಕಾರದ ವಿರುದ್ಧ ಜನಾಕ್ರೋಶ ಏನಿದೆ ಅದಕ್ಕೆ ಒಂದು ಧ್ವನಿಯಾಗುವ ಪ್ರಯತ್ನವನ್ನು ಭಾರತೀಯ ಜನತಾ ಪಾರ್ಟಿ ಮಾಡ್ತೀವಿ. ಬೆಲೆ ಏರಿಕೆ ವಿರುದ್ಧವಾದಂಥ ಒಂದು ಹೋರಾಟವನ್ನು ನಾವು ಮಾಡ್ತಾ ಇದ್ದೀರಿ. ಒಂದು ಕಡೆ BJPಯ ಕಾರ್ಯಕರ್ತರ ಕಗ್ಗೊಲೆ, ಇನ್ನೊಂದು ಕಡೆ ಬೆಲೆ ಏರಿಕೆ, ಇನ್ನೊಂದು ಕಡೆ ಮುಸಲ್ಮಾನರಿಗೆ ತುಪ್ಪ, ನಮಗೆ ಸುಣ್ಣ, ಒಂದು ಕಣ್ಣಿಗೆ ಬೆಣ್ಣೆ ನಮಗೆ ಸುಣ್ಣ. ಈ ಥರದ ಪರಿಸ್ಥಿತಿಯಲ್ಲಿ ಕರ್ನಾಟಕ ಜನ ಯಾಕನ ಈ ಸರ್ಕಾರವನ್ನು ಆಯ್ಕೆ ಮಾಡಿದ್ರಿ, ಯಾಕನ ಈ ಸರ್ಕಾರಕ್ಕೆ ವೋಟ್ ಮಾಡಿದ್ರಿ ಅನ್ನೋ ಒಂದು ರೀತಿ ಪಾಪ ಪ್ರಜ್ಞೆ ನಮಗೆಲ್ಲರಿಗೂ. ಆ ರೀತಿಯಾದಂಥ ಪರಿಸ್ಥಿತಿ ಇವತ್ತಿದೆ. ಆ ದೃಷ್ಟಿಯಿಂದ ಜನಗಳ ಪರವಾಗಿ ನಮ್ಮ ಹೋರಾಟ BJP ಪರವಾದಂಥ ಹೋರಾಟ ಅಲ್ಲ. ಇದು ಜನಗಳ ಹೋರಾಟ. ಜನಗಳ ಮಧ್ಯೆ ಹೋಗಿ ಜನಗಳಿಗೆ ಈ ವಿಚಾರಗಳನ್ನು ತಿಳಿಸೋ ಮುಖಾಂತರ ರಾಜ್ಯ ಸರ್ಕಾರ ಇನ್ನೂ ಮುಂದುವರೆದರೆ ದಿನನಿತ್ಯ ಈ ಬೆಲೆ ಏರಿಕೆಗಳನ್ನು ಕಂಟಿನ್ಯೂ ಮಾಡ್ತಾರೆ. ಅದಕ್ಕೋಸ್ಕರ ಇದರ ವಿರುದ್ಧ ಒಂದು ಜನಾದೇಶ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಾವೆಲ್ಲರೂ ಕೂಡ ಇವತ್ತು ಇಡೀ ರಾಜ್ಯಾದ್ಯಂತ ಪ್ರತಿಭಟನಾ ಯಾತ್ರೆಗಳನ್ನು ನಾವು ಮಾಡ್ತಾಯಿದ್ರಿ. ಇದ್ರ ಮುಖಾಂತರ ಕರ್ನಾಟಕದಲ್ಲಿರೋದು ಪಾಪಿ ಸರ್ಕಾರ, ಇದು ಪಾಪಿಗಳ ಸರ್ಕಾರ. ಅಲಿಬಾಬಾ ಮತ್ತು 40 ಕಳ್ಳರು ಹೆಂಗೆ ಹಿಂದೆ ಫೇಮಸ್ ಆಗಿದ್ರು, ಈಗ ಮುಸಲ್ಮಾನರಿಗೆಲ್ಲ ಮೀಸಲಾತಿಗಳು ಎಲ್ಲ ಕೊಟ್ಟು ಒಂಥರ ಟಿಪ್ಪು ಸಂಸ್ಕೃತಿಯನ್ನು ಈ ಸಿದ್ದರಾಮಯ್ಯನವರು ಜಾರಿಗೆ ತರ್ತಾ ಇದ್ದಾರೆ.